ಸೊ ಹಲೋ ಸ್ಟೂಡೆಂಟ್ಸ್. ಸೊ ಈ ಒಂದು ಚಾಪ್ಟರ್ನ ಲಾಸ್ಟ್ ಟಾಪಿಕ್ಸ್ಗೆ ರೀಚ್ ಆಗಿದ್ದೀವಿ ನಾವು. ಸೊ ಯಾವುದಂತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್ ಬೈ ಯೂಸಿಂಗ್ ದ ಗಾಸ್ ಲಾ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫೈನೈಟ್ ಪ್ಲೇನ್ ಶೀಟ್ಸ್ ಬೈ ಯೂಸಿಂಗ್ ಗಾಸ್ ಲಾ. ಓಕೆ, ಸೊ ಇವೆರಡೂ ಕೂಡ ಸೈಮಲ್ಟೇನಿಯಸ್ಲಾಗಿ ಮಾಡೋಣ. ಸೊ ಎರಡೂ ಕೂಡ ಸ್ವಲ್ಪ ಸಿಮಿಲ್ಯಾರಿಟೀಸ್ ಇದೆ, ಬಟ್ ಕನ್ಫ್ಯೂಷನ್ ಜಾಸ್ತಿ ಮಾಡ್ಕೊತಾರೆ ಮಕ್ಕಳು. ಸೊ ಕನ್ಫ್ಯೂಷನ್ನ ಅವಾಯ್ಡ್ ಮಾಡೋ ಪ್ರಯತ್ನನ ಮಾಡ್ತೀನಿ. ಸೊ ಈಗ ನೋಡಿ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್. ಓಕೆನಾ. ಸೊ ಈಗ ಫಸ್ಟ್ ನಾನು ಏನು ಕನ್ಸಿಡರ್ ಮಾಡ್ತೀನಿ ಅಂತಂದರೆ, ಸೊ ಒಂದು ವೈರ್ನ ಕನ್ಸಿಡರ್ ಮಾಡ್ತೀನಿ. ಸೊ ಈ ವೈರ್ನ ಏನು ಮಾಡ್ತೀನಿ ಅಂದರೆ, ಲೆಟ್ ಇಟ್ ಬಿ ಯೂನಿಫಾರ್ಮ್ಲಿ ಚಾರ್ಜ್ಡ್. ಇದನ್ನು ಚಾರ್ಜ್ ಮಾಡ್ತೀನಿ. ಓಕೆನಾ. ಸೊ ಇದರದ್ದು ಚಾರ್ಜ್ನ ಕ್ಯೂ ಅಂತ ಕನ್ಸಿಡರ್ ಮಾಡ್ತೀನಿ. ಈಗ ಅಕಾರ್ಡಿಂಗ್ ಟು ಗಾಸ್ ಲಾ ಲೆಟ್ ಇಟ್ ಬಿ ಎನ್ಕ್ಲೋಸ್ಡ್. ಓಕೆನಾ. ಸೊ ಇದನ್ನು ಈ ರೀತಿ ಎನ್ಕ್ಲೋಸ್ ಮಾಡ್ತೀನಿ. ಓಕೆನಾ. ಸೊ ಈಗ ಈ ಸರ್ಫೇಸ್ನ ಎಂಡ್ ಫೇಸ್ 1 ಅಂತ ಬರೀತೀನಿ. ಓಕೆನಾ. ಸೊ ಇಲ್ಲಿ ಎಂಡ್ ಫೇಸ್ 2 ಅಂತ ಬರೀತೀನಿ. ಓಕೆ. ಸೊ ಈಗ ಇಲ್ಲಿ ಒಂದು ಪಾಯಿಂಟ್ನ ಕನ್ಸಿಡರ್ ಮಾಡ್ತೀನಿ. ಲೆಟ್ ಇಟ್ ಬಿ ಪಿ. ಇಲ್ಲಿ ಸ್ಮಾಲ್ ಏರಿಯಾನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಇದನ್ನು ಡೆಲ್ಟಾ ಎ. ಸೊ ಡೆಲ್ಟಾ ಎ ಅಂತಂದ್ರೇನು? ಏರಿಯಾ ಎಲಿಮೆಂಟ್. ಡೆಲ್ಟಾ ಎ ಇಸ್ ನಥಿಂಗ್ ಬಟ್ ಏರಿಯಾ ಎಲಿಮೆಂಟ್. ಪಿ ಅನ್ನೋದು ಒಂದು ಪಾಯಿಂಟ್. ಓಕೆನಾ. ಸೊ ಈಗ ಇದರದ್ದು ಲೆಂತ್ನ ಎಲ್ ಅಂತ ತಗೊತೀನಿ. ಓಕೆನಾ. ಸೊ ಈಗ ನೋಡಿ, ಸೊ ಯಾವ್ಯಾವ ಸರ್ಫೇಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ ಬರಲ್ಲ ಅಂತ ನೋಡ್ಕೊಬೇಕು. ಈಗ ನೋಡಿ, ಸೊ ಈಗ ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ. ಸೊ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಸೊ ನಿಮಗೆ ಇದ್ರ ಪ್ರಾಪರ್ಟಿ ಗೊತ್ತು, ಎಲೆಕ್ಟ್ರಿಕ್ ಫೀಲ್ಡ್ ಪ್ರಾಪರ್ಟಿ ಗೊತ್ತು. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಡ್ಯೂ ಟು ದ ಐಸೋಲೇಟೆಡ್ ಪಾಸಿಟಿವ್ ಪಾಯಿಂಟ್ ಚಾರ್ಜ್, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟಾರ್ಟ್ಸ್ ಫ್ರಮ್ ದ ಚಾರ್ಜ್ ಅಂಡ್ ಎಂಡ್ಸ್ ಅಟ್ ಇನ್ಫಿನಿಟಿ. ಓಕೆನಾ. ಇಲ್ಲಿಂದ ಸ್ಟಾರ್ಟ್ ಆಗಿ ಇನ್ಫಿನಿಟಿ ಹತ್ರ ಎಂಡ್ ಆಗ್ತಾ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲ ಹಿಂಗೆ ಹೋಗುತ್ತೆ. ಓಕೆನಾ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲ ಸೊ ಈ ಡೈರೆಕ್ಷನ್ ಇರುತ್ತೆ. ಓಕೆನಾ. ಸೊ ಅದೇ ರೀತಿ ಈ ಡೈರೆಕ್ಷನ್ ಇರುತ್ತೆ. ಬಟ್ ಈ ಫೇಸಸಲ್ಲಿ, ಇವೆರಡು ಫೇಸಸಲ್ಲೂ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಇರೋದಿಲ್ಲ. ಓಕೆನಾ. ಎಂಡ್ ಫೇಸ್ 1ಅಲ್ಲೂ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಇರೋದಿಲ್ಲ, ಎಂಡ್ ಫೇಸ್ 2ಅಲ್ಲೂ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಇರೋದಿಲ್ಲ. ಓಕೆನಾ. ಈ ಒಂದು ಪಾಯಿಂಟ್ ಪಿ ಹತ್ರ ಮಾತ್ರ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಓಕೆನಾ. ಸೊ ಈಗ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇ ಅಂತ ಬರೀತೀನಿ. ಓಕೆ, ನೋ ಕನ್ಫ್ಯೂಷನ್. ಓಕೆ. ಸೊ ಈಗ ಫ್ಲಕ್ಸ್ ಫಾರ್ಮುಲಾ ಗೊತ್ತು. ಫ್ಲಕ್ಸ್ ಫಾರ್ಮುಲಾ ಏನು? ಫೈ ಇಸ್ ಈಕ್ವಲ್ ಟು ಇ ಎ ಕಾಸ್ ಥೀಟಾ. ಓಕೆನಾ. ಸೊ ಇಲ್ಲಿ ನಾವೇನಂತ ಕನ್ಸಿಡರ್ ಮಾಡಿದ್ವಿ? ಡೆಲ್ಟಾ ಎ, ಅದಕ್ಕೆ ಡೆಲ್ಟಾ ಫೈ ಆಗುತ್ತೆ. ಸೊ ಡೆಲ್ಟಾ ಫೈ ಈಸ್ ಈಕ್ವಲ್ ಟು ಇ ಡೆಲ್ಟಾ ಎ ಕಾಸ್ ಥೀಟಾ. ಸೊ ಥೀಟಾ ಎಷ್ಟು ಬರುತ್ತೆ ಇಲ್ಲಿ? ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಏರಿಯಾ ಎಲಿಮೆಂಟ್. ಸೊ ಥೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿ. ಸೊ ಕಾಸ್ 0 ಈಸ್ 1. ಸೊ ಕಾಸ್ 0. ಸೊ ಕಾಸ್ 0 ಈಸ್ 1. ಸೊ ಡೆಲ್ಟಾ ಫೈ ಈಸ್ ಈಕ್ವಲ್ ಟು ಇ ಡೆಲ್ಟಾ ಎ ಅಂತ ಆಯಿತು. ಓಕೆನಾ. ಸೊ ನಾವು ಇದು ಸ್ಮಾಲ್ ಫ್ಲಕ್ಸ್ ಆಯಿತು. ನಾವು ಕಂಡುಹಿಡಿಯಬೇಕಾಗಿರೋದೇನು? ಟೋಟಲ್ ಫ್ಲಕ್ಸ್. ಸೊ ಟೋಟಲ್ ಫ್ಲಕ್ಸ್ ಬಿಕಮ್ಸ್ ಫೈ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಡಿ ಫೈ. ಓಕೆನಾ. ಸೊ ಫೈ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಡಿ ಫೈ ಅಂತಂದ್ರೆ ಏನು? ಇ ಡೆಲ್ಟಾ ಎ ಅಂತ ಆಯಿತು. ಓಕೆನಾ. ಸೊ ಫೈ ಈಸ್ ಈಕ್ವಲ್ ಟು ಇ ನ ಹೊರಗಡೆ ಬರಿತೀನಿ, ಸಮೇಷನ್ ಆಫ್ ಡೆಲ್ಟಾ ಎ. ಓಕೆ. ಸೊ ಫೈ ಈಸ್ ಈಕ್ವಲ್ ಟು ಇ ಇಂಟು ಟೋಟಲ್ ಏರಿಯಾ, ಸಮೇಷನ್ ಆಫ್ ಆಲ್ ದ ಡೆಲ್ಟಾ ಎ. ಮೀನ್ಸ್ ಈ ಥರ ಏರಿಯಾ ತೊಗೊಬೇಕು, ಇಲ್ಲಿಂದ ಇಲ್ಲಿ ಇರುವಂಥ ಏರಿಯಾ. ಓಕೆನಾ. ಸೊ ಇದು ಸಿಲಿಂಡರ್. ಸೊ ಇಸ್ ಇನ್ ದ ಫಾರ್ಮ್ ಆಫ್ ಸಿಲಿಂಡರ್ ಅಲ್ವಾ. ಸೊ ಏರಿಯಾ ಆಫ್ ಕರ್ವ್ಡ್ ಸರ್ಫೇಸ್ ಏರಿಯಾ ಸಿಲಿಂಡರ್. ಓಕೆನಾ. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಇಟ್ ಈಸ್ ಗಿವನ್ ಬೈ 2πr(L). ಓಕೆನಾ. ಸೊ ಇದನ್ನು ಜ್ಞಾಪಕ ಇಟ್ಕೊಂಡಿರ್ಬೇಕು ಫಾರ್ಮುಲಾ. ಫ್ರಮ್ ಗಾಸ್ ಲಾ ಎಕ್ಸ್ಪ್ರೆಷನ್ ಗೊತ್ತು ನಮಗೆ. ಫೈ ಈಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್. ಕಾಲ್ ದಿಸ್ ಆಸ್ ಈಕ್ವೇಷನ್ 2. ಈಗ ನೋಡಿ, ಈಕ್ವೇಷನ್ 1 and 2ನ ನೋಡಿದಾಗ ಎಲ್ ಎಚ್ ಎಸ್ ಈಕ್ವಲ್ ಇದೆ. ಸೊ ವಿ ಕ್ಯಾನ್ ಈಕ್ವೇಟ್ ದ ಆರ್ ಎಚ್ ಎಸ್. ಆರ್ ಎಚ್ ಎಸ್ ಅಲ್ಲಿ ಏನಿದೆ ನಮಗೆ? ಸೊ ಇ ಇಂಟು
2 pi RL is equal to Q by epsilon naught. ನಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು. ಸೊ E is equal to, ಸೊ ಇದು ಡಿನಾಮಿನೇಟರ್ಗೆ ಬರುತ್ತೆ. ಸೊ Q divided by 2 pi RL epsilon naught. Q by L ಅಂದರೆ ಏನು? ಸೊ Q by L ಅಂತಂದರೆ ಲ್ಯಾಂಬ್ಡಾ. ಓಕೆನಾ? ಸೊ ಲ್ಯಾಂಬ್ಡಾ is equal to Q by L. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ E is equal to ಲ್ಯಾಂಬ್ಡಾ divided by 2 pi or epsilon naught ಅಂತ ಆಯ್ತು. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆನಾ? ಸೊ ತುಂಬ ಸಿಂಪಲ್ ಇದು ನೋಡಿ, ತುಂಬ ನಾನು ಬಿಡಿಸಿ ಬರೆದಿದ್ದೀನಿ. ಸೊ ಇಲ್ಲಿವರೆಗೂ ಕೂಡ ಈ ಡಿರೈವೇಷನಲ್ಲಿ ಸೇಮ್ ಬರುತ್ತೆ. ಓಕೆನಾ? ಸೊ ಈಗ ನೋಡಿ, ಈಗ ಈ ಡಿರೈವೇಷನ್ ಏನಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫೈನೈಟ್ ಪ್ಲೇನ್ ಶೀಟ್. ಸೊ ಪ್ಲೇನ್ ಶೀಟ್ನ ಕನ್ಸಿಡರ್ ಮಾಡ್ತೀನಿ. ಓಕೆನಾ? ಸೊ ಇದನ್ನು ಪ್ಲೇನ್ ಶೀಟ್ ಅಂದ್ಕೊಳ್ಳಿ. ಇದು ಯೂನಿಫಾರ್ಮ್ಲಿ ಚಾರ್ಜ್ಡ್ ಆ್ಯಂಡ್ ಇನ್ಫೈನೈಟ್. ಓಕೆನಾ? ಈ ಥರ ಇನ್ಫೈನೈಟ್ ಆಗಿದೆ, ಇದು ಹಿಂಗೂ ಕೂಡ ಇನ್ಫೈನೈಟ್ ಆಗಿದೆ. ಸೊ ಲೆಟ್ ಇಟ್ ಬಿ ಯೂನಿಫಾರ್ಮ್ಲಿ ಚಾರ್ಜ್ಡ್. ನಾವು ಚಿಕ್ಕ ವಯಸ್ಸಲ್ಲಿ ಹಮೀಬಾ ಬರೀಬೇಕಾದ್ರೆ ಹಿಂಗೆ ಟಕ್ 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 ಅಂತ ಹೊಡಿತಾ ಇದ್ವಿ. ಓಕೆನಾ? ಸೊ ಈಗ ನೋಡಿ, ಇವಾಗ ಇದನ್ನ ಏನು ಮಾಡಬೇಕಂತಂದರೆ ಲೆಟ್ ಇಟ್ ಬಿ ಎನ್ಕ್ಲೋಸ್ಡ್ ಅಕಾರ್ಡಿಂಗ್ ಟು ಗಾಸ್ ಲಾ. ಓಕೆನಾ? ಸೊ ಇಲ್ಲಿ ಎಂಡ್ ಫೇಸ್ 1, ಇಲ್ಲಿ ಎಂಡ್ ಫೇಸ್ 2 ಬರುತ್ತೆ. ಓಕೆನಾ? ಸೊ ಇಲ್ಲಿ ಈಗ ನೋಡಿ, ಇಲ್ಲಿ ಚಾರ್ಜ್ Q ಅಂತ ಬರೀರಿ. ಸೊ ಇದರದ್ದು ಏರಿಯಾ, ಸೊ ಇದು ಟೋಟಲ್ ಏರಿಯಾ ಎ ಅಂತ ಬರೀರಿ. ಓಕೆ? ಸೊ ಇಲ್ಲಿ ಕನ್ಸಿಡರ್ ಎ ಪಾಯಿಂಟ್. ಇಲ್ಲಿ ಕನ್ಸಿಡರ್ ಮಾಡ್ತೀನಿ, ಕನ್ಸಿಡರ್ ಎ ಪಾಯಿಂಟ್ P. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಅಂಡ್ ಡೆಲ್ಟಾ ಎ. ಓಕೆನಾ? ಈಗ ನೋಡಿ, ಸೊ ಇದಕ್ಕೆ ಉಲ್ಟಾ ಕೇಸ್ ಇದು ಆ್ಯಕ್ಚುಲಿ. ಇಲ್ಲಿ ಎರಡು ಎಲೆಕ್ಟ್ರಿಕ್ ಫೀಲ್ಡು, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡು, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗುತ್ತೆ. ಬಟ್ ಇಲ್ಲಿ 2 ಎಲೆಕ್ಟ್ರಿಕ್ ಫೀಲ್ಡು ಬರುತ್ತೆ. ಇದೆಷ್ಟೇ ಡಿಫ್ರೆನ್ಸ್ ಇದರಲ್ಲಿ. ಇವೆರಡರಲ್ಲೂ ಕೂಡ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗುತ್ತೆ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಸೊ ಹೇಗೆ ಬರುತ್ತೆ ಅಂತಂದರೆ ನೋಡಿ, ಈಗ ಸೊ ನೀವು 3Dಯಲ್ಲಿ ಇಮೇಜಿನ್ ಮಾಡಬೇಕು. ಸೊ ಪ್ಲೇನ್ ಶೀಟ್ ಆ್ಯಕ್ಚುಲಿ ಈ ಥರ ಇದೆ. ಸೊ ಪ್ಲೇನ್ ಶೀಟ್ ಈ ಥರ ಇರೋದ್ರಿಂದ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಆಲ್ವೇಸ್ ಸೊ ಈ ಥರ ಇರುತ್ತೆ. ಫಾರ್ ಪಾಸಿಟಿವ್ ಚಾರ್ಜ್ ಹೆಂಗಿರುತ್ತೆ, ಸ್ಟಾರ್ಟ್ಸ್ ಫ್ರಮ್ ದ ಚಾರ್ಜ್ ಆ್ಯಂಡ್ ಎಂಡ್ಸ್ ಅಟ್ ಇನ್ಫಿನಿಟಿ. ಅದೇ ರೀತಿ ಈ ಥರ ತಗೊಂಡಾಗ ಸ್ಟಾರ್ಟ್ಸ್ ಫ್ರಮ್ ದ ಚಾರ್ಜ್ ಆ್ಯಂಡ್ ಎಂಡ್ಸ್ ಅಟ್ ಇನ್ಫಿನಿಟಿ. ಈ ಎರಡು ಕಡೆ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಎರಡು ಕಡೆನೂ ಇರುತ್ತೆ. ಓಕೆನಾ? ಸೊ ಇಲ್ಲಿ ಇರೋದಿಲ್ಲ, ಈ ಪಾಯಿಂಟ್ ಹತ್ರ ಇರೋದಿಲ್ಲ. ಓಕೆನಾ? ಸೊ ಈಗ ಸೇಮ್, ಇನ್ನು ಮಿಕ್ಕಿದೆಲ್ಲ ಸೇಮ್. ಸೊ ಈಗ ಫ್ಲಕ್ಸ್ ಫಾರ್ಮುಲಾ ಏನು? ಫ್ಲಕ್ಸ್ ಈಸ್ EA cos θ. ಸೊ ಏರಿಯಾ ಎಷ್ಟು? ಡೆಲ್ಟಾ ಎ, ಇದು ಡೆಲ್ಟಾ ಫೈ ಆಗುತ್ತೆ. ಸೊ ಸೇಮ್ ಇದನ್ನು ಹೆಂಗಿದೆ ಒಂಥರ ಕಾಪಿ ಮಾಡಿದ್ರು ಆಯಿತು. ಸೊ ಡೆಲ್ಟಾ ಫೈ ಈಸ್ ಈಕ್ವಲ್ ಟು ಈ ಡೆಲ್ಟಾ ಎ. ಥೀಟಾ ಎಷ್ಟು ಬರುತ್ತೆ? ಥೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿ ಆ್ಯಂಡ್ ಕಾಸ್ 0 ಈಸ್ 1 ಆಯ್ತು. ಓಕೆನಾ? ಸೊ ನಾವು ಡೆಲ್ಟಾ ಫೈ ಈಸ್ ಈಕ್ವಲ್ ಟು, ಇದು ಸ್ಮಾಲ್ ಫೈ ಆಯಿತು. ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಟೋಟಲ್ ಫೈ. ಸೊ ಟೋಟಲ್ ಫೈ ಎಷ್ಟು ಬರುತ್ತೆ? ಸೊ ಫೈ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಡಿ ಫೈ. ಓಕೆನಾ? ಸೊ ಫೈ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಡಿ ಫೈ ಅಂತಂದ್ರೆ ಏನು? ಇ ಡೆಲ್ಟಾ ಎ ಆಯಿತು. ಸೊ ಈಗ ಸೊ ಫೈ ಈಸ್ ಈಕ್ವಲ್ ಟು ಈ ಕಡೆ ಬರಿತೀನಿ, ಸಮೇಷನ್ ಆಫ್ ಡೆಲ್ಟಾ ಎ. ಸೊ ಸಮೇಷನ್ ಆಫ್ ಡೆಲ್ಟಾ ಎ ಎಷ್ಟು ಬರುತ್ತೆ ಅಂದರೆ, ಸೊ ಇಲ್ಲಿ ಒಂದು ಏರಿಯಾ ಬರುತ್ತೆ, ಎ ಒಂದು, ಇಲ್ಲಿ ಒಂದು ಎ. ಏಕೆ? ಎ ಪ್ಲಸ್ ಎ. ಸೊ ಎ ಪ್ಲಸ್ ಎ ಎಷ್ಟಾಗುತ್ತೆ? ಸೊ 2a ಆಗುತ್ತೆ. ಓಕೆನಾ? ಸೊ ಸಮೇಷನ್ ಆಫ್, ಬೇಕಾದ್ರೆ ಇನ್ನೊಂದು ಸ್ಟೆಪ್ಪಲ್ಲಿ ಬರಿತೀನಿ. ಸೊ ಸಮೇಷನ್ ಆಫ್ ಡೆಲ್ಟಾ ಎ. ಸೊ ದಟ್ ಈಸ್, ಸೊ ಫೈ ಈಸ್ ಈಕ್ವಲ್ ಟು ಇ ಇಂಟು ಸಮೇಷನ್ ಆಫ್ ಡಿ ಎಷ್ಟು? 2a ಅಂತ ಆಗುತ್ತೆ. ಸೊ ಕಾಲ್ ದಿಸ್ ಆಸ್ ಈಕ್ವೇಷನ್ ನಾವು 1. Flux from Gauss law. So what is the expression? Phi is equal to Q by epsilon naught. ಈಗ ನೋಡಿ ಸೇಮ್ ಕಹಾನಿ. ಸೊ LHS ಈಕ್ವಲ್ ಇದ್ರೆ RHS ನಲ್ಲಿ ಈಕ್ವೇಟ್ ಮಾಡಿ. ಸೊ RHS ಅಲ್ಲಿ ಏನಿದೆ ನಮಗೆ? ಸೊ E ಇಂಟು 2a is equal to Q by epsilon naught. ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು. ಸೊ E is equal to Q divided by 2a epsilon naught ಅಂತ ಆಯಿತು.
ಸೊ ಕ್ಯೂ ಬೈ ಎ. ಸೊ ಕ್ಯೂ ಬೈ ಎ ಅಂತಂದರೆ ಯಾವ ಫಾರ್ಮುಲಾ? ಸಿಗ್ಮಾ ಡಿವೈಡೆಡ್ ಬೈ 2ε0. ನೋಡಿ ಸಿಂಪಲ್. ಈಗ ನೋಡಿ, ಸೊ ನಾನೊಂದು ಪಾಯಿಂಟ್ ಹೇಳೋದು ಮರೆತೆ. ಸೊ ಇನ್ ಟರ್ಮ್ಸ್ ಆಫ್ ತೀಟಾ, ಸೊ ತೀಟಾ ತೊಗೊಳ್ಬೇಕಾದ್ರೆ ಸೊ ಇವೆರಡು ವ್ಯಾಲ್ಯೂ 0 ಆಗೋದಿಲ್ಲ, ಓಕೆನಾ? ಸೊ ಯಾಕೆ ನೋಡಿ, ಈಗ ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಒಂದು ಆ್ಯಂಗಲ್ ಫಾರ್ಮೇಷನ್ ಆಗುತ್ತೆ 90 ಡಿಗ್ರಿ, ಇಲ್ಲಿ ಒಂದು ಕೂಡ ಆ್ಯಂಗಲ್ ಫಾರ್ಮೇಷನ್ ಆಗುತ್ತೆ 90 ಡಿಗ್ರಿ. ತೀಟಾ ಈಸ್ 90 ಡಿಗ್ರಿ. ಇಲ್ಲಿ ಎಂಡ್ ಫೇಸ್ 1ಅಲ್ಲೂ ಕೂಡ ತೀಟಾ 90 ಡಿಗ್ರಿ, ಇಲ್ಲಿ ಕೂಡ ತೀಟಾ ಈಸ್ 90 ಡಿಗ್ರಿ, ಓಕೆನಾ? ಸೊ ನಾನು ಹೇಳ್ತಾ ಇರೋದು ಈ ಕೇಸಲ್ಲಿ, ಫಸ್ಟ್ ಕೇಸಲ್ಲ, ಫಸ್ಟ್ ಕೇಸಲ್ಲಿ 0 ಆಗುತ್ತೆ, ಓಕೆನಾ? ಸೆಕೆಂಡ್ ಕೇಸಲ್ಲಿ ಸೊ ತೀಟಾ ಈಸ್ 90 ಡಿಗ್ರಿ. ಸೊ ತೀಟಾ ಈಸ್ 90 ಡಿಗ್ರಿ ಆ್ಯಂಡ್ cos 0 is 1, ಓಕೆನಾ? ಅರ್ಥ ಆಯ್ತಾ? ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಚಾಪ್ಟರ್. ಸೊ ಥ್ಯಾಂಕ್ ಯು. ಸೊ ಕೀಪ್ ಸಪೋರ್ಟಿಂಗ್. ಸೊ ನೋಡ್ತಾ ಇರಿ ವಿಡಿಯೋ. ಸೊ ಮೋಟಿವೇಟ್ ಆಗಿರಿ. ಸೊ ಥ್ಯಾಂಕ್ ಯು.